ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಡೇ 9 ಇವತ್ತು. ಈ ಡೇ 9ಅಲ್ಲಿ ನಾನು ಚಾಲೆಂಜ್ ಅಂತೂ ಮಾಡೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತೀರಾ? ಇವತ್ತಿನ ದಿನ ಅಂತೂ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗಿದೆ ಅಂದರೆ ಅಷ್ಟಿಷ್ಟಲ್ಲ. ಯಾಕೆ ಅಂತೀರಾ? ನನ್ನ ಇಷ್ಟಪಟ್ಟಿರೋ ನಮ್ಮ ಕರಿಯನಿಗೆ ಇವತ್ತು ಪಾಪ ಎಂಥ ಕಷ್ಟ ಅಂದರೆ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಏನಂದರೆ ನಿನ್ನೆ ಬಂದುಬಿಟ್ಟು ಅದು ಬೆಳಗ್ಗೆ ನಾರ್ಮಲಾಗೇ ಇತ್ತು. ನಾನು ನಮ್ಮ ಮಗನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರೆ ಯಾವಾಗೂ ನಮ್ಮ ಜೊತೆ ಬರೋದು. ಬಟ್ ನಿನ್ನೆ ಬರಲಿಲ್ಲ. ನಮ್ಮ ಮನೆ ಕೆಳಗಡೆ ಆಚೆ ಕಡೆ ಇದ್ದೆ, ನಾನು ಕಾಂಪೌಂಡ್ ಆಚೆ ಕಡೆ ಇದ್ದೆ. ಬಂತು ನನ್ನ ಹತ್ರಕ್ಕೆ ಬಂದುಬಿಟ್ಟು ಬಂತು. ನಾನು ಬಂದಿದ್ದ ತಕ್ಷಣ ಯಾವಾಗಲೂ ಅಷ್ಟೇ ಅದಕ್ಕೆ ಮುತ್ತು ಕೊಟ್ಟು ಅದನ್ನು ಮುದ್ದಾಡ್ತೀನಿ. ನೆನ್ನೆನೂ ಹಾಗೆ ಮಾಡಿದೆ. ಸ್ವಲ್ಪ ಹೊತ್ತು ನನ್ನ ಹತ್ರ ಹಾಗೆ ಇತ್ತು. ಮತ್ತು ಓಡೋಗೋದು, ನಾಯಿ ಮರಿನ ಕಚ್ಚೋದು ಹಿಂಗೆ ಮಾಡ್ತಿತ್ತು. ನಾನೇನು ಅಂದ್ಕೊಂಡೆ, ಎಲ್ಲೋ ಆಟ ಆಡ್ತಾಯಿದ್ದೆ ಬಿಡು, ಯಾವಾಗೂ ಇಲ್ಲ ಇವತ್ತೇನೋ ಆಟ ಆಡಿಸ್ತಾಯಿದ್ದೆ ಅಂದ್ಕೊಂಡೆ. ಬಟ್ ಆಟ ಆಡಿಸ್ತಾ ಇಲ್ಲ, ಅದು ಕಚ್ಚುತ್ತಾ ಇತ್ತು. ನಾನು ಸ್ವಲ್ಪ ಹೊತ್ತು ಹಾಗೆ ನೋಡಿದ್ರೆ ಏನು ಅನ್ನಿಸ್ತಂದರೆ ನನಗೆ, ಇದು ಯಾಕೆ ಹೀಗೆ ಆಡ್ತಿದೆ, ಇದಕ್ಕೆ ನನ್ನ ಮೆಂಟಲ್ ಥರ ಆಗಿದೆಯಾ ಏನು ಅಂತ ನನಗೆ ಅನ್ನಿಸ್ತು. ಸರಿ ಸ್ವಲ್ಪ ಹೊತ್ತು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅದು ಹೋಗಿ ಹೆಣ್ಣುನಾಯಿ ಹತ್ರನೇ ಇರ್ತಾಯಿತ್ತು. ಅದು ನಂಗೆ ಅರ್ಥ ಆಗಲಿಲ್ಲ. ಹೋಗಿ ಕರೆದ್ರೆ ಯಾವಾಗ ಕರಿಯ ಬಾರು ಅಂದರೆ ಬಂದುಬಿಡ್ತಾಯಿತ್ತು. ನೆನ್ನೆ ಬರಲಿಲ್ಲ. ಮತ್ತು 10 ಗಂಟೆಯಲ್ಲಿ ನಾವು ಇನ್ನೊಬ್ಬರು ಅದನ್ನು ಚೆನ್ನಾಗಿ ನೋಡ್ಕೊತೀವಿ. ನಾವಿಬ್ಬರು ಕರೆದ್ರೆ ನಮ್ಮಿಬ್ಬರ ಹತ್ರಕ್ಕೂ ಬಂದುಬಿಟ್ಟು ನಾನು ಅವಾಗೂ ಹೋಗಿ ಮುದ್ದಾಡಿಕೊಂಡು ಅದನ್ನು ಚೆನ್ನಾಗಿ ಮಾತಾಡಿಕೊಂಡು ಇದ್ದು ಬಂದೆ. ಸ್ವಲ್ಪ ಹೊತ್ತಾಯ್ತಲ್ಲ, ಇನ್ನೂ ಜಾಸ್ತಿ ಮಾಡ್ತಾಯಿದ್ದೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸರಿ ಏನಿದೀಗ ಆಡ್ತಿದೆ ಅಂದ್ಬಿಟ್ಟು ಗೇಟ್ಗಳೆಲ್ಲ ಬಂದ್ ಮಾಡಿಕೊಂಡ್ರೆ ಮತ್ತೆ ಹೀಗೆ ಆಗ್ತಾಯಿತ್ತಾ. ನಾನು ನೆನ್ನೆ ಎಲ್ಲ ನಾಯಿನೂ ಕಚ್ಚುತ್ತಾಯಿತ್ತು. ಬಟ್ ಇನ್ನೊಂದು ಏನಂದರೆ, ಮನುಷ್ಯರನ್ನ ಕಚ್ಚಿಲ್ಲ. ಮತ್ತು ಹಸು, ಕುರಿ, ಮೇಕೆ ಇವೆಲ್ಲ ಇತ್ತಲ್ಲ, ಆ ತಂಟಕ್ಕೇನು ಹೋಗಿಲ್ಲ. ಬರೀ ಡಾಗ್ಸ್ನಷ್ಟೇ ಕಚ್ತಾಯಿತ್ತು. ಮತ್ತು ನೀರು ಕುಡಿತಾಯಿತ್ತು. ಬಾಯಲ್ಲೆಲ್ಲ ಒಂಥರ ನೊರೆ ಥರ ಬರ್ತಿತ್ತು. ಓಡೋದು, ತುಂಬ ಓಡೋದು. ಒಂದು ಹತ್ರ ನಿಲ್ತಿರಲಿಲ್ಲ. ಅದು ಒಂದು ಕಡೆ ಕೂತ್ಕೊತಿರ್ಲಿಲ್ಲ, ಏನಿಲ್ಲ. ಓಡೋದು, ರೌಂಡ್ಗಳಾಕೋದು, ಬರೋದು, ನೀರು ಕುಡಿಯೋದು ಇಷ್ಟೇ ಮಾಡ್ತಿತ್ತು, ನಾಲಿಗೆ ಆಚೆ ಕಡೆ ತಕ್ಕೊಂಡು. ನಾನು ರಾತ್ರಿ ಎಲ್ಲ ಹಾಗೆ ಇದ್ದೆ. ರಾತ್ರಿ 8 ಗಂಟೆವರೆಗೂ ನಾಯಿಗಳನ್ನೆಲ್ಲ ಕಚ್ಚಿತ್ತು. ಅದು ಕಚ್ಚೋ ಅಷ್ಟೊತ್ತಿಗೆ ನಾನು ಓಡೋಗೋದು, ಬಿಡಿಸೋದು ಹಿಂಗೆ ಮಾಡ್ತಿದ್ದೆ. ಸರಿ ಬಿಡು ಅಂದ್ಬಿಟ್ಟು ಮಲ್ಕೊಂಡ್ವಿ. ರಾತ್ರಿ ನೈಟೆಲ್ಲ ಏನೂ ಸೌಂಡ್ ಇರಲಿಲ್ಲ, ಆರಾಮಾಗೇ ಇತ್ತು. ಬೆಳಗ್ಗೆ 7:15 ಅನಿಸುತ್ತೆ, ಅದು ನಮ್ಮ ಮನೆ ಹತ್ರಕ್ಕೆ ಬಂತು. ಯಾವಾಗೂ ನಮ್ಮ ಮನೆ ಹಾಲಲ್ಲೇ ಮಲಗೋದು. ಅದು ನೆನ್ನೆ ಬೆಳಗ್ಗೆ ಬಂತು. ನಂಗೆ ಭಯ ಆಗಿಬಿಟ್ಟು ಅದಕ್ಕೆ ರೇಬಿಸ್ ಅಂತೇನೋ ಹೇಳಿದ್ರು. ರೇಬಿಸ್ ಬಂದಿದೆ ಇದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಹೌದೇನೋ ಅಂದ್ಕೊಂಡು ಭಯಪಟ್ಟು ಕರೆಸ್ಕೊತಿರ್ಲಿಲ್ಲ. ಬೆಳಗ್ಗೆನೂ ಕರೆಸ್ಕೊಂಡಿಲ್ಲ. ಬಾಲ ಅಲ್ಲಾಡಿಸ್ಕೊಂಡು ಬಂತು. ಭಯ ಆಗಿ ಅಯ್ಯೋ ನಂಗೆ ಯಾಕೆ ಬಂತು ಅಂತ ಸುಮ್ಮನೆ ಇದ್ದೆ. ಮತ್ತು ಈ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ, ಡಾಗ್ಸ್ನ ರೆಸ್ಕ್ಯೂ ಮಾಡ್ತಾರಲ್ವ, ಅವ್ರ ನಂಬರ್ ಹುಡುಕ್ತಿದ್ನ, ಸಿಕ್ಕಲಿಲ್ಲ. ಸರಿ ಬಿಡು, ಮತ್ತು ಸಡನ್ನಾಗಿ ಫ್ಲ್ಯಾಶ್ ಆಯಿತು ನನಗೆ. ಫೇಸ್ಬುಕ್ಕಲ್ಲಿ ಹೀಗೆ ನಾನು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ಲಕ್ಷ್ಮಿ ಮೇಡಮ್ ಅಂತ ಅವ್ರ ವಿಡಿಯೋ ಬಂತು. ಬರೀ ಡಾಗ್ಸ್ ಬಗ್ಗೆನೇ ಅವರು ಫೈಟ್ ಮಾಡೋದು, ಅವ್ನು ನೋಡ್ಕೊಳ್ಳೋದು, ಊಟ ಇಡೋದು, ಈ ಥರ ಮಾಡ್ತಿದ್ರು. ಅವ್ನು ಫಾಲೋ ಮಾಡಿದ್ದೆ ನಾನು. ಹೌದು, ಮೇಡಮ್ನ ನಂಬರ್ ಸಿಕ್ಕಿದ್ರೆ ಹೆಲ್ಪ್ ಮಾಡೋಕ್ಕೆ ಕೇಳೋಣ ಅಂದ್ಬಿಟ್ಟು ಕಾಲ್ ಮಾಡಿದೆ. ಮೇಡಮ್, ಲಕ್ಷ್ಮಿ ಮೇಡಮ್ಮ ಅಂದರೆ, ಹೌದಮ್ಮ ನೀವು ಅಂದರು. ನಾವು ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡಿದ್ದೀವಿ ಮ್ಯಾಮ್, ನಮ್ಮ ನಾಯಿಗೇನೋ ರೇಬಿಸ್ ಅಂತಿದ್ದಾರೆ ಅಂತ ಕೇಳಿದೆ. ನಿಮ್ಗೆ ಯಾರು ಹೇಳಿದ್ರು? ನಮಗೆ ಯಾರೋ ಈ ಥರ ಹೇಳಿದ್ರು ಮೇಡಮ್. ಅಂದರೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಅದನ್ನು ವೀಡಿಯೋ ಮಾಡಿಬಿಟ್ಟು ಫೋಟೋ ಕಳಿಸು, ವೀಡಿಯೋನು ಫೋಟೋ ಎರಡೂ ಕಳಿಸು ಅಂದರು. ನಾಯಿ ಎಲ್ಲ ಹೋಗಿತ್ತು, ಬರೋವರೆಗೂ ಕಾಯ್ಕೊಂಡಿತ್ತು. ನಾನು ನನ್ನ ಮಗ ಇಬ್ಬರು ವೀಡಿಯೋ ಮಾಡಿಕೊಂಡು ಫೋಟೋಸ್ ತಗೊಂಡು ಮೇಡಮ್ಗೆ ಕಳಿಸ್ದೆ, ವಾಟ್ಸಪ್ಪಲ್ಲಿ ಕಳಿಸ್ದೆ. ಮೇಡಮ್ಮು ಇಮ್ಮಿಡಿಯೇಟಾಗಿ ನಾನು ಕಾಲ್ ಮಾಡಿದ ತಕ್ಷಣ ವೀಡಿಯೋ ನೋಡಿದ್ರಲ್ಲ,
ಮೇಡಮ್ ಏನು ಅಂದ್ರೆ, ಅಯ್ಯೋ ಅದಕ್ಕೇನೂ ಆಗಿಲ್ಲಮ್ಮ, ಆರೋಗ್ಯವಾಗೈತೆ, ಸಿ ಡಿ ಇಲ್ಲ, ರೇಬಿಸ್, ಮೆಂಟಲ್ ಏನೂ ಇಲ್ಲಮ್ಮ ಅಂದರು. ಮತ್ತು ಇನ್ನಾಕೆ ಅಂದರೆ, ಅವರು ಅಷ್ಟೊತ್ತಿಗೆ ಡಾಕ್ಟ್ರ್ ಹತ್ರ ಕೇಳಿದ್ರಂತೆ. ಡಾಕ್ಟ್ರ್ ಹೇಳಿದ್ರೆ ಅದು ಹೀಟಿಗೆ ಬಂದಿದೆ, ಮೇಲ್ಡಾಗು ಹೀಟಿಗೆ ಬಂದಿದೆ, ಮೇಲ್ಡಾಗ್ ಅಂತ ಹೇಳಿದ್ದೆ. ಅದು ಹೀಟಿಗೆ ಬಂದಾಗ ಆ ಥರ ಮಾಡಿರೋದು, ಯಾವುದೂ ಸಿಕ್ಕಿಲ್ಲ. ಬಟ್ ಅದು ಯಾವುದೂ ಸಿಕ್ಕಿಲ್ಲ, ಅಗ್ರೆಸಿವ್ ಆಗಿಬಿಟ್ಟು ಈ ಡಾಗ್ಸ್ನೆಲ್ಲ ಕಚ್ಚಿರೋದಷ್ಟೇ, ಇಲ್ಲಾಂದ್ರೆ ಅದೇನು ಮಾಡ್ತಿರ್ಲಿಲ್ಲ ಅಂದ್ರೆ. ಸರಿ ಅಂದ್ಬಿಟ್ಟು ಅವಾಗ ಸ್ವಲ್ಪ ಸಮಾಧಾನ. ಹೋಗಲಿ, ನಮ್ಮ ನಾಯಿಗೇನು ಕಾಯಿಲೆ ಇಲ್ಲಲ್ಲ, ಡೇಂಜರ್ ಇಲ್ವಲ್ಲ, ನಾರ್ಮಲ್ ಅಲ್ವಾ, ಸರಿಯಾಗುತ್ತೆ ಅಂದ್ಕೊಂಡೆ. ಮಧ್ಯಾಹ್ನ 1 ಗಂಟೆಯಲ್ಲೂ ನನ್ನ ಹತ್ರಕ್ಕೆ ಬಂತು. ನಾನು ಅದನ್ನು ಹತ್ರಕ್ಕೆ ಸೇರಿಸ್ಕೊಳ್ಳೋಕ್ಕೆ ನಂಗೆ ಭಯ ಅಲ್ವಾ, ಏನು ಸೇರಿಸ್ಕೊಂಡಿಲ್ಲ. ಸುಮ್ಮನೆ ನಮ್ಮ ಮನೆ ಅಕ್ಕ, ನಮ್ಮ ಮನೆ ಪಕ್ಕ ಅಕ್ಕ ನಾವಿಬ್ಬರು ಇದ್ವಿ. ಹಿಂಗೆ ಅದ್ರ ಬಗ್ಗೆನೇ ಮಾತು ಹೇಳ್ಕೊತಾ ಇದ್ವಿ. ಅವರು, ಮಮತಾ ಇದನ್ನು ನೀನೇನು ಮುಟ್ಟಕ್ಕೆ ಹೋಗ್ಬೇಡ, ಅಕಸ್ಮಾತ್ ಕಚ್ಚಕ್ಕೆ ಬಂದರೆ ಏನು ಮಾಡ್ತೀಯ, ಸುಮ್ಮನೆ ಇರು, ಅದೇ ಹೋಗುತ್ತೆ ಅಂದರು. ಸುಮ್ಮನೆ ಇದ್ದೆ, ಅದೇ ಹೋಯ್ತು. ಮತ್ತು ಮೇಡಮ್ ಹಿಂಗೆ ಹೇಳಿದ್ರಲ್ಲ, ನಾನು ಅದನ್ನೊಂದು ಕಣ್ಣಿಟ್ಟು ನೋಡ್ಕೊತಾ ಇದ್ದೆ, ಇದೇನು ಮಾಡುತ್ತೆ ಗಮನಿಸ್ಕೋಬೇಕು ಅಂತ. ಆಮೇಲೆ ಇನ್ನೊಂದು ವೀಡಿಯೋ ಮಾಡಿಕೊಂಡೆ. ನಮ್ಮ ಟ್ರ್ಯಾಕ್ಟರ್ ಕೆಳಗಡೆ ಮಲ್ಕೊಂಡಿತ್ತು, ಅದ್ರ ಟ್ರ್ಯಾಕ್ಟರ್ ಕೆಳಗಡೆ ಇದ್ದರೆ ಅದನ್ನು ವೀಡಿಯೋ ಮಾಡಿಕೊಂಡು ಮೇಡಮ್ಗೆ ತೋರಿಸಿದ್ರೆ, ಆಯಿತು, ಕರೆಕ್ಟೇ ನಾವು ಹೇಳಿದ್ದು, ಇದು ಹೀಟಿಗೆ ಬಂದಿರೋದು ಅಷ್ಟೇ, ಇನ್ನೇನೂ ಆಗಿಲ್ಲ ಅಂದರು. ಊಟ ಇಟ್ಟರೆ ತಿಂದಿಲ್ಲ. ಸರಿ ಅದು ಹಂಗೆ ಒಂದು 2-3 ದಿನ ತಿನ್ನಲ್ಲ, ಒಂದು 15 ದಿವಸ ಸರಿ ಹೋಗುತ್ತೆ ಅಂದರು. ಮ್ಯಾಮ್ ಆಯಿತು ಅಂದ್ಬಿಟ್ಟು ಮತ್ತೆ ನಮ್ಮ ಮನೆ ಪಕ್ಕ ಅಕ್ಕ ತೋಟದ ಹತ್ರ ಹೋಗಿದ್ರೆ ಅಲ್ಲಿಗೆ ಹೋಗಿತ್ತಂತೆ. ಫೀಮೇಲ್ ಡಾಗು ಅದೆರಡು ಜೊತೆಗಿತ್ತಂತೆ. ಅದು ನಾಲಿಗೆ ಏನೂ ತಗೊಂಡಿಲ್ಲಂತೆ, ನಾರ್ಮಲ್ ಆಗಿತ್ತಂತೆ. ಓಡ್ತಾ ಇತ್ತಲ್ಲ, ನಾರ್ಮಲಾಗೆ ನಡ್ಕೊಂಡು ಬರ್ತಿತ್ತಂತೆ ಹೇಳಿದ್ರು. ಅಮ್ಮಯ್ಯ, ನನ್ನ ಡಾಗ್ ಚೆನ್ನಾಗಿದೆ ಬಿಡು ಅಂದ್ಬಿಟ್ಟು ನಂಗೆ ಟೆನ್ಷನ್ ತಪ್ಪೋಯ್ತು. ತಲೆನೋವು ಅಷ್ಟೇ, ಇವಾಗಿಲ್ಲ ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಬಂದಿರೋ ತಲೆನೋವು ನಂಗೆ ಹೋಗಲೇ ಇಲ್ಲ. ಟೆನ್ಷನ್ ತಗೊಂಡು ನಾನೇನು ಚಾಲೆಂಜ್ ಮಾಡೋಕ್ಕೂ ನೆಮ್ಮದಿಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೂ ನೆಮ್ಮದಿ ಇಲ್ಲ, ಆ ಥರ ಆಗೋಯ್ತು ಬೆಳಗ್ಗೆ ನನಗೆ. ಮತ್ತು ಇವಾಗ ನೆಮ್ಮದಿ ಆಯಿತು. ನಿಜವಾಗ್ಲೂ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಕೇಳೋಷ್ಟೊತ್ತಿಗೆ ನನಗೆ ಅಷ್ಟು ಹೆಲ್ಪ್ ಮಾಡ್ತಾರಲ್ವ, ಗ್ರೂಪಲ್ಲಿ ಹಾಕಿ, ಗ್ರೂಪಲ್ಲಿರೋರೆಲ್ಲ ಹೇಳಿ, ಡಾಕ್ಟರ್ ಹೇಳಿ ನನಗೆ ಸಮಾಧಾನ ಮಾಡಿ, ಅಮ್ಮ ಹೋಗಲಿ, ಮೇಡಮ್ ಇದ್ರಲ್ಲ ನಂಗೆ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ಫ್ರೆಂಡ್ಸ್, ಅವ್ರಿಗೆ ನಾನಿವತ್ತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಮೇಡಮ್ಮು ನಂಗೆ ಅಷ್ಟು ಹೆಲ್ಪ್ ಮಾಡಿದ್ರು. ಲಕ್ಷ್ಮಿ ಮೇಡಮ್, ನಿಮಗೆ ತುಂಬ 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 ನನ್ನ ಕಡೆಯಿಂದ ಥ್ಯಾಂಕ್ಸು ಮೇಡಮ್. ಮತ್ತು ನಮ್ಮ ಡಾಗ್ ಕಡೆಯಿಂದನೂ ಥ್ಯಾಂಕ್ಸು ಮೇಡಮ್. ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ ಇವತ್ತು ನೀವು. ಓಕೆ ನಮ್ಮ ಮತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ನಾಳೆ ಡೇ 10 ಲಾಸ್ಟ್ ಡೇ, 10 ಡೇ ಚಾಲೆಂಜು. 10 ಡೇ ಚಾಲೆಂಜಲ್ಲಿ ಡೇ 10 ಚಾಲೆಂಜು ಫ್ರೆಂಡ್ಸ್. ಓಕೆನಾ? ನಾಳೆ ಡೇ 10ಅಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಬಾಯ್ ಬಾಯ್.